ಶಿವಮೊಗ್ಗದ ಏರ್ಪೋರ್ಟ್ ಇವತ್ತು ಲೋಕಾರ್ಪಣೆ ಆಗ್ತದೆ. ಈ ಸಂದರ್ಭದಲ್ಲಿ ದೊಡ್ಡ ಸಮಾವೇಶವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಹಾಗೆ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು, ಯಡಿಯೂರಪ್ಪನವರ ಅಭಿಮಾನಿಗಳು, ಮೋದಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಗೇಟ್ಗಳಲ್ಲಿ ಚೆಕ್ ಮಾಡಿ ಕಾರ್ಯಕರ್ತರನ್ನ ಒಳಗೆ ಬಿಡಲಾಗ್ತಾ ಇದೆ. ನಿಮಗೆ ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇವತ್ತು ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವಿನಯ್. ನೋಡೋಣ. ಶಿವಮೊಗ್ಗದ ಏರ್ಪೋರ್ಟ್ ಉದ್ಘಾಟನೆಗೆ ಇನ್ನು ಕೆಲವೇ ನಿಮಿಷಗಳು ಬಾಕಿ ಇದೆ. ಈಗ ಜನರು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಈಗ ಆಗಮಿಸ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಶಿವಮೊಗ್ಗದ ಏರ್ಪೋರ್ಟ್ನ ಒಂದು ಮೇಲಿನಿಂದ ನೋಡುವಂತಹ ಜಾಗದಲ್ಲಿ ನಿಂತ್ಕೊಂಡು ನಾವು ಈಗ ತೋರಿಸ್ತಾ ಇದ್ದೀವಿ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಸಾವಿರಾರು ಜನರು ರಸ್ತೆಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ಅಲ್ಲಿ ತಮ್ಮ ತಮ್ಮ ಗಾಡಿಗಳನ್ನ ನಿಲ್ಲಿಸಿ, ಹಾಗೆ ಬಸ್ಗಳಿಂದ ಬಂದಿದ್ರೆ ಬಸ್ಗಳನ್ನ ಅಲ್ಲಿಂದ ಇಳಿದು ಈಗ ನಡ್ಕೊಂಡು ಬರ್ತಾ ಇದ್ದಾರೆ ಪಾರ್ಕಿಂಗ್ನಿಂದ. ಈಗ ನೋಡ್ತಾ ಇರ್ಬೋದು ನೀವು, ಸಾವಿರಾರು ಜನರು ಈಗ ಆಲ್ರೆಡಿ ಬರ್ತಾ ಇದ್ದಾರೆ. 11 ಗಂಟೆಗೆ ಕಾರ್ಯಕ್ರಮ ಇದ್ರೂ ಕೂಡ ಬೆಳಗಿನ 6 ಗಂಟೆಯಿಂದ ಶುರುವಾದಂತಹ ಈ ಜನರ ಸಾಗರ ಈಗ ಇನ್ನಷ್ಟು ಹೆಚ್ಚಾಗ್ತಾನೆ ಇದೆ. ಸಾವಿರಾರು ಜನರು ಈಗ ಏನು ಕಾರ್ಯಕ್ರಮದ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. 10 ಗಂಟೆವರೆಗೂ ಕೂಡ ಎಂಟ್ರಿಯನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇರಬಹುದು, ಇದು ಶಿವಮೊಗ್ಗದ ಕಡೆಯಿಂದ ಬರ್ತಾ ಇರೋದಾದ್ರೆ ಶಿವಮೊಗ್ಗ ನಗರ ಹಲವಾರು ತಾಲೂಕುಗಳಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಬಂದ್ರೆ ಹಾಗೆ ಚಿಕ್ಕಮಗಳೂರು ಕನೆಕ್ಟ್ ಆಗುವಂತಹ ಭಾಗಗಳಿಂದನೂ ಸಾವಿರಾರು ಜನರು ಈಗ ರಸ್ತೆಗಳ ಮೂಲಕ ನಡ್ಕೊಂಡ್ ಬರ್ತಾ ಇದ್ದಾರೆ. ಜಿಲ್ಲಾಡಳಿತ ಹೇಳಿರೋ ಪ್ರಕಾರ 1 ಲಕ್ಷ ಜನರು ಸೇರ್ಬೋದು ಅಂತ ಅಂದ್ಕೊಂಡಿದ್ರು. ಆದ್ರೆ ಅದಕ್ಕೂ ಮೀರಿ 3 ಲಕ್ಷದವರೆಗೂ ಕೂಡ ಜನರು ಸೇರುವಂತಹ ನಿರೀಕ್ಷೆ ಈಗ ಬಿಜೆಪಿಯಲ್ಲೂ ಇತ್ತು, ಹಾಗೆ ಇಲ್ಲಿಯ ಸ್ಥಳೀಯರಲ್ಲೂ ಇತ್ತು. ಆದ್ರೆ ಈಗ ಅದನ್ನು ಮೀರುವಂತ ಜನರು ಈಗ ಸೇರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಸಾವಿರಾರು ಜನರು ಪ್ರಧಾನಿ ಮೋದಿ ಅವರನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ. ಹಾಗೆ ಉದ್ಘಾಟನೆ ಏರ್ಪೋರ್ಟ್ ಶಿವಮೊಗ್ಗದಲ್ಲಾದಂಥ ಬಹು ನಿರೀಕ್ಷಿತ ಏರ್ಪೋರ್ಟ್ ಆಗಿತ್ತು ಇದು. ಹಾಗಾಗಿ ಅದನ್ನು ಕೂಡ ನೋಡೋಣ ಅಂತ ಕಣ್ತುಂಬಿಕೊಳ್ಳೋದಕ್ಕೆ ಈಗ ಜನರು ಕಾತರದಿಂದ ಸಾಲು ಸಾಲಾಗಿ ಬರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಅಲ್ಲೂ ಕೂಡ ಏನು ಬಂದಂತ ಜನರನ್ನ ತಪಾಸಣೆ ಮಾಡಿ ಪೊಲೀಸರು ಒಳಗಡೆ ಬಿಡುವಂತ ಕಾರ್ಯ ಕೂಡ ನಡೀತಾ ಇದೆ. ಏನು ಸ್ಟೇಜ್ ಅನ್ನ ಅಂದ್ರೆ ಸಭಾಂಗಣ ಏನಿದೆ, ಆ ಸಭಾಂಗಣದ ಮುಂಭಾಗನೇ ಒಂದು 100 ಕೌಂಟರ್ ಅಂದ್ರೆ ಬಾಗಿಲನ್ನ ಮಾಡಿಕೊಂಡು ಅಲ್ಲಿಂದ ಅವರಿಗೆ ಒಳಗಡೆ ಬಿಡುವಂತ ವ್ಯವಸ್ಥೆ ಕೂಡ ಇದೆ. ಸಾವಿರಾರು ಪೊಲೀಸರ ಕೂಡ ನಿಯೋಜನೆ ಇಲ್ಲಿ ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ವಿಶೇಷ ವಿಮಾನದ ಮೂಲಕ ಈ ಸ್ಥಳಕ್ಕೆ ಬರಲಿದ್ದಾರೆ, ಬಂದು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಈ ಇದಕ್ಕಾಗಿ ಏನು ಇಷ್ಟು ದಿನ ಕಷ್ಟಪಟ್ಟಂತ ಇನ್ನು ಒಂದು ಗ್ಯಾಲರಿಯನ್ನ ಮಾಡಿರ್ತಾರೆ. ಆ ಗ್ಯಾಲರಿಗೆ ಬಂದವರಂತಹ ವಿಐಪಿಗಳ ಕಾರ್ಗಳಾಗಿರ್ಬೋದು, ಏನು ಬಸ್ಗಳಾಗಿರ್ಬೋದು, ವೆಹಿಕಲ್ಗಳಾಗಿರ್ಬೋದು, ಯಾವುದೇ ವೆಹಿಕಲ್ಗಳು ಬಂದಿದ್ರು ಕೂಡ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಏನು ಕೂಗಳತೆ ದೂರದಲ್ಲಿ ಅಂದ್ರೆ ಏರ್ಪೋರ್ಟ್ನ ಒಳಗಡೆನೆ ಕೂಡ ಅವರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗ ಅದರ ಜೊತೆಗೆ ಏನು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜನರು ಬಂದಂತಹ ಜನರಿಗೆ 2 ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ಈಗ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದು ರೀತಿಯಲ್ಲಿ ವಿಶಿಷ್ಟವಾದ ಹಾಗೆ ಸಹಸ್ರಾರು ಜನರು ಸೇರಿರುವಂತಹ ಇಲ್ಲಿ ಕಾರ್ಯಕ್ರಮ ಇನ್ನು ಯಶಸ್ವಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನಿಖಿಲ್ ಜೊತೆ ವಿನಯ್ ಪುರ್ದಾಳ್, ನ್ಯೂಸ್ 18 ಕನ್ನಡ.